Namaste. Engineering Mathematics Module Differential Calculus 1. Problem number 60. Find the center of curvature and the radius of curvature for the curve root x plus root y equal to root a at a by 4, a by 4. So first center of curvature. Problem number 60. Center of curvature. So C of x bar, y bar. Next, we'll find out the x bar. X bar equal to x minus y1 divided by y2 into 1 plus y1 square. So find out the y1. y1 ಅಂತ ಹೇಳಿದ್ರೆ first curve equation ಇದೆಯಲ್ಲ ಹಾಗೆ ಬರೀರಿ. root x plus root y equal to square root of a. Then take the differentiation this with respect to x. So that is 1 by 2 root x into x ಗೆ differentiate ಮಾಡಬೇಕು. dx by dx is 1 ಆಗುತ್ತೆ. Plus root y ಗೆ differentiate ಮಾಡಿದರೆ 1 divided by 2 root y into y ಗೆ differentiate ಮಾಡಿದರೆ y1 equal to root a ಗೆ differentiate ಮಾಡಿದರೆ 0 ಆಗುತ್ತೆ. Next 1 by 2 take it as common. So ಅವಾಗ ಏನಾಗುತ್ತೆ 1 by root x plus 1 by root y into y1 equal to 0. ಈಗ 1 by 2 ಇದೆಯಲ್ಲ ಔಟ್ಸೈಡ್ ತೊಗೊಳ್ಬೇಕು. ಮತ್ತೆ ಆ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ 0 into 2 is 0 ಆಗುತ್ತೆ. ನೆಕ್ಸ್ಟ್ y1 equal to this plus 1 by root x ಅನ್ನು ಈ ಕಡೆ ಶಿಫ್ಟ್ ಮಾಡಿ ಮೈನಸ್ 1 by root x ಆಗುತ್ತೆ. ಡಿವೈಡೆಡ್ ಬೈ ಈ 1 by root y ಇದೆಯಲ್ಲ ಅದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈ ಡಿನಾಮಿನೇಟ್ರಲ್ಲಿ ಬರುತ್ತೆ 1 by root y ಈಕ್ವಲ್ ಟು ಮೈನಸ್ root y divided by root x. So then y1 at a by 4, a by 4. So equal to minus root of a by 4 divided by root of a by 4 is 1. Next to find out y2. y2 equal to, ಸೊ ಹೀಗಾದರೂ ಬೇಕಾದ್ರೆ ಇದು ಕೋಶಂಟ್ ರೂಲ್ ಅಪ್ಲೈ ಮಾಡ್ಬೋದು, ಗೊತ್ತಾಯ್ತಲ್ಲ. ಇಲ್ಲ ಅಂತ ಹೇಳಿದ್ರೆ ಇದನ್ನು y1 ಈಕ್ವಲ್ ಟು ಮೈನಸ್ ಸ್ಕ್ವೇರ್ ರೂಟ್ ಆಫ್ y ಬೈ ಎಕ್ಸ್ ಹೀಗಾದರೂ ತೊಗೊಂಡು ಇದು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ y2 ಈಸ್ ಡಿಫ್ರೆನ್ಷಿಯೇಷನ್ ಆಫ್ y1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಹೀಗೆ ತೊಗೊಂಡ್ರೆ ನಾವು ಕೋಶಂಟ್ ರೂಲ್ ಅಪ್ಲೈ ಮಾಡಬೇಕಾಗತ್ತೆ. ಡಿನಾಮಿನೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್. ಸೊ ಈಗ ತೊಗೊಳ್ಳೋದಾದರೆ ಗೊತ್ತಾಯ್ತಲ್ಲ, ಫಸ್ಟು ಓವರಾಲ್ ಡಿಫ್ರೆನ್ಷಿಯೇಟ್ ಮಾಡಬೇಕು, ಆಮೇಲೆ y ಬೈ ಎಕ್ಸ್ ಇದೆಯಲ್ಲ ಅದಕ್ಕೆ ಕೋಶಂಟ್ ರೂಲ್ನ ಅಪ್ಲೈ ಮಾಡಬೇಕಾಗತ್ತೆ, ಗೊತ್ತಾಯ್ತಲ್ಲ. ಸೊ y ಬೈ ಎಕ್ಸಿಗೆ ಅಪ್ಲೈ ಮಾಡಬೇಕು. ಸೊ ನಾನು ಹೀಗೆ ಮಾಡ್ತೇನೆ, ಗೊತ್ತಾಯ್ತಲ್ಲ. ಹೀಗೂ ಬೇಕಾದ್ರೆ ಮಾಡ್ಬೋದು. ಹೀಗೆ ಮಾಡಿದ್ರೆ ಏನಾಗುತ್ತೆ y1 ಈಕ್ವಲ್ ಟು ರೂಟ್ ಎಕ್ಸ್ ಮೈನಸ್ ಇಲ್ಲಿ ಬರುತ್ತೆ ರೂಟ್ ಎಕ್ಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ವೈ ಅಂತ ಹೇಳಿದ್ರೆ 1 by 2 ರೂಟ್ ವೈ. ಸೊ ಇಂಟು y1 ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಇಸ್ 1 by 2 ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್, ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್, ಅದಾಯ್ತಲ್ಲ. ಇಷ್ಟ ಮತ್ತು ಇದು y2. ಸೊ ದಿಸ್ ಇಸ್ ಫಾರ್ y2, ಆಯ್ತಲ್ಲ. ಇಷ್ಟೇ ಡಿಫ್ರೆನ್ಷಿಯೇಷನ್ನು. ಹೀಗೆ ಮಾಡೋದಾದರೆ ಮೈನಸ್ ಅಂತ ತಗೊಳ್ಳಿ. ನೆಕ್ಸ್ಟು ಡಿ ಬೈ ಡಿ ಎಕ್ಸ್, ಸೊ ಸ್ಕ್ವೇರ್ ರೂಟ್ ಆಫ್ y ಬೈ ಎಕ್ಸ್ ಹಾಗೆ. ಸೊ ಮೈನಸ್, ಸೊ ಫಸ್ಟ್ ಓವರಾಲ್ ಡಿಫ್ರೆನ್ಷಿಯೇಟ್ ಮಾಡಿದರೆ 1 divided by 2 ಇಂಟು ರೂಟ್ ಆಫ್ y ಬೈ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಈ y ಬೈ ಎಕ್ಸಿಗೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟು ಓವರಾಲ್ ಡಿಫ್ರೆನ್ಷಿಯೇಟ್ ಅದು ಇದು ಬಂತು, ಮತ್ತು y ಬೈ ಎಕ್ಸಿಗೆ ಅಂದರೆ ಚೈನ್ ರೂಲ್ ಅಪ್ಲೈ ಮಾಡ್ತಾ ಇರೋದು. ಆಗ y ಬೈ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ಕೋಶಂಟ್ ರೂಲ್ಗೆ ಹೋಗಬೇಕು. ಸೊ ಡಿನಾಮಿನೇಟರ್ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ವೈಗೆ ಅಂದರೆ ಡಿನಾಮಿನೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್, ಗೊತ್ತಾಯ್ತಲ್ಲ. ಇಷ್ಟೇ ಸಾಕು. ಮತ್ತೆ ಸಿಂಪ್ಲಿಫೈ ಮಾಡ್ತಾ ಇದ್ದರೆ ಅದು ನೋ ಯೂಸ್. ಸೊ y2 at a by 4, a by 4 ಹಾಕೊಳ್ಳೋಣ ಈಕ್ವಲ್ ಟು ಮೈನಸ್ 1 by 2 ಹಾಗೆ ಹಾಕಿ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ a by 4 ಡಿವೈಡೆಡ್ ಬೈ a by 4 ಅಂದರೆ 1 ಆಗತ್ತಿದು. ಓಕೆ, ಸೊ 1 ಆಯಿತು.
ನೆಕ್ಸ್ಟ್ ಇಲ್ಲಿ ಸೊ ಎಕ್ಸ್ಗೆ a/4 ಆ್ಯಂಡ್ y1 ಇದೆಯಲ್ಲ y1 ಈಸ್ -1 ಮೈನಸ್ y ಈಸ್ a/4 ಡಿವೈಡೆಡ್ ಬೈ x ಈಸ್ a/4 ಹೋಲ್ ಸ್ಕ್ವೇರ್ ನೆಕ್ಸ್ಟ್ equal to -1/2. So a/4 take it as outside. So -1 is -2 ಆಗುತ್ತೆ. ಮೈನಸ್ ಪ್ಲಸ್ ಆಗುತ್ತೆ ಅಲ್ಲ, ಪ್ಲಸ್ ಮಾಡಿಬಿಡಿ, ಇದು 2 ಆಯಿತು. ಡಿವೈಡೆಡ್ ಬೈ a/4 ಹೋಲ್ ಸ್ಕ್ವೇರ್ ಇರುತ್ತೆ ಇಲ್ಲಿ, a/4 ಹೋಲ್ ಸ್ಕ್ವೇರ್. ಸೊ ಇದು ಒಂದು a/4. ಸೊ ದಿಸ್ a/4 ಆ್ಯಂಡ್ ದಿಸ್ a/4 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಮತ್ತಿಲ್ಲಿ 2 ಮತ್ತು ಇಲ್ಲಿ 2 ಇದೆಯಲ್ಲ ಅದು ಕ್ಯಾನ್ಸಲ್ ಆಗುತ್ತೆ. ಸೊ y2 at a/4, a/4. So that is equal to 4/a ಆಯಿತು, 4/a. ಹೀಗಾದರೂ ಮಾಡ್ಬೋದು, ಇಲ್ಲ ಅಂದರೆ ಹೀಗಾದರೂ ಮಾಡ್ಬೋದು, ಗೊತ್ತಾಯ್ತಲ್ಲ, ಇಲ್ಲಿದೆಯಲ್ಲ ಆ ಮೆಥಡಲ್ಲಿ. ಸೊ ಹೀಗೆ ಮಾಡಿಬಿಟ್ಟು ಸೊ ಎಕ್ಸ್ಗೆ ಪಾಯಿಂಟ್ a/4, y ಪಾಯಿಂಟ್ ಈಸ್ a/4, ಸಬ್ಸ್ಟಿಟ್ಯೂಷನ್ ಮಾಡಿ y2 ಆನ್ಸರ್ ಇದೇ ಬರುತ್ತೆ, 4/aನೇ ಬರುತ್ತೆ, ಗೊತ್ತಾಯ್ತಲ್ಲ, 4/a. ಸೊ ಹೀಗೆ ಮಾಡಿ ಕೂಡ ಮಾಡಿದರೆ 4/aನೇ ಬರೋದು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಇವಾಗ ಸಬ್ಸ್ಟಿಟ್ಯೂಷನ್ ಮಾಡಿ. ಎಕ್ಸ್ ಬಾರ್ ಈಕ್ವಲ್ ಟು ಎಕ್ಸ್ ಈಸ್ a/4 ಮೈನಸ್ y1. ಸೊ y1 ಈಸ್ -1 ಡಿವೈಡೆಡ್ ಬೈ y2 ಈಸ್ 4/a ಇಂಟು 1 ಪ್ಲಸ್ y1. ಸೊ y1 ಈಸ್ -1 ಸ್ಕ್ವೇರ್, ಸೊ ದಟ್ ಈಸ್ +1. ಸೊ ಈಕ್ವಲ್ ಟು a/4 ಮೈನಸ್ ಪ್ಲಸ್ a/4, 1 + 1 is 2 ಆಯಿತು. ಸೊ ಡಿನಾಮಿನೇಟರಲ್ಲಿ 4 ಇದೆ ಆಯಿತಾ, LCM ತೊಗೊಂಡ್ರೆ 4 ಬರುತ್ತೆ. a + 2a is 3a ಆಯಿತು. ಸೊ ದಿಸ್ ಈಸ್ ಫಾರ್ ಎಕ್ಸ್ ಬಾರ್. ನೆಕ್ಸ್ಟ್ y ಬಾರ್ ಈಕ್ವಲ್ ಟು y ಪ್ಲಸ್ y1 ಸ್ಕ್ವೇರ್, y ಬಾರ್ ಈಕ್ವಲ್ ಟು y ಪ್ಲಸ್ 1 + y1 ಸ್ಕ್ವೇರ್, 1 + y1 ಸ್ಕ್ವೇರ್ ಡಿವೈಡೆಡ್ ಬೈ y2. ಸೊ y ಬಾರ್ ಈಕ್ವಲ್ ಟು y ಪ್ಲಸ್ 1 + y1 ಸ್ಕ್ವೇರ್. ಓಕೆ, ಸೊ ಇಲ್ಲಿ y ಅಂತ ಹೇಳಿದ್ರೆ ಏನು, y ಈಸ್ a/4 ಪ್ಲಸ್ 1 ಪ್ಲಸ್ y1 ಸ್ಕ್ವೇರ್. ಸೊ y1 ಸ್ಕ್ವೇರ್ ಈಸ್ -1 ಸ್ಕ್ವೇರ್, ಸೊ ದಟ್ ಈಸ್ +1 ಆಗುತ್ತೆ, ಡಿವೈಡೆಡ್ ಬೈ y2 ಈಸ್ 4/a. So equal to a/4 plus 1 + 1 is 2. So 2a divided by 4. ಅಂದರೆ a ಇದೆಯಲ್ಲ ಅದು ನ್ಯೂಮರೇಟರ್ಗೆ ಹೋಗುತ್ತೆ. ಈಕ್ವಲ್ ಟು 2a + a is 3a, 3a/4. So this is for y bar. Next center of curvature. So center of curvature C of x bar is 3a/4 and y bar is 3a/4. So center of curvature is over. Next circle of curvature. So circle of curvature, ಅದು ಫಾರ್ಮುಲಾ ಬಂದು x minus x bar whole square plus y minus y bar whole square equal to rho square. Rho is radius of curvature. Rho equal to 1 plus y1 square to the power of 3/2 divided by y2. So equal to 1 plus y1 square. So y1 is -1 now, y1 square is +1 ಆಗುತ್ತೆ, to the power of 3/2 divided by y2. y2 is how much? y2 is 4/a. So 4/a ಅಂತ ಹಾಕೊಳ್ಳಿ. Equal to 1 + 1 is 2, 2 to the power of 3/2 is 2√2. 2√2 divided by 4/a. ಈ a ನ್ಯೂಮರೇಟರಿಗೆ ಹೋಗುತ್ತೆ. ಸೊ 2 1s 2 2s. ಸೊ ಅಲ್ಲಿ a √2 ಅಲ್ವ, ಡಿವೈಡೆಡ್ ಬೈ 2 ಬಂದಿರುತ್ತೆ. ಮತ್ತೆ 2 ಅಂದರೆ √2 ಇಂಟು √2. ಸೊ ಅವಾಗೇನಾಗುತ್ತೆ, a/√2 ಆಗುತ್ತೆ, ಅದಾಯ್ತಲ್ಲ. ಅಂದರೆ 2 ಅಂದರೆ
ರೂಟು ಇಂಟು ರೂಟು. ಸೊ ಇಲ್ಲೊಂದು ರೂಟು ಇಲ್ಲೊಂದು ರೂಟು ಕ್ಯಾನ್ಸಲ್ ಆಗುತ್ತೆ, ಎ ಬೈ ರೂಟು. ಸೊ ಇವಾಗ ಇಲ್ಲಿ ಇದು ರೋನ ರೇಡಿಯಸ್ ಆಫ್ ಕರ್ವೇಚರ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಓಕೆ, ಸರ್ಕಲ್ ಆಫ್ ಕರ್ವೇಚರ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತ ಹೇಳಿದ್ರೆ ಏನದು 3a/4 ಆ್ಯಂಡ್ y ಬಾರ್ ಇಸ್ 3a/4. ಸೊ 3a/4 ಹೋಲ್ ಸ್ಕ್ವಯರ್ ಪ್ಲಸ್ y ಮೈನಸ್ y ಬಾರ್. ಸೊ y ಬಾರ್ ಇಸ್ 3a/4 ಹೋಲ್ ಸ್ಕ್ವಯರ್ ಈಕ್ವಲ್ ಟು ರೋ ಸ್ಕ್ವೇರ್. ರೋ ಅಂತ ಹೇಳಿದ್ರೆ ರೇಡಿಯಸ್ ಆಫ್ ಕರ್ವೇಚರ್, ಸೊ ದಟ್ ಈಸ್ a/√2 ಹೋಲ್ ಸ್ಕ್ವೇರ್. a divided by √2 whole square. So this is x minus 3a/4 whole square plus y minus 3a/4 whole square equal to a square divided by √2 whole square is 2 ಆಯಿತು. So this is the answer. Okay, so ಹೇಗೆ ಬರಿಬೇಕು ಅನ್ನೋದು ನೋಡಿ. Consider root x plus root y equal to root a. So then x comma y, x is a/4 and y is a/4. Differentiating with respect to x. So first ಏನು ಮಾಡಬೇಕು, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ರೂಟ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಪ್ಲಸ್ ಇದು ರೂಟ್ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಡಿವೈಡೆಡ್ ಬೈ 2 ರೂಟ್ ವೈಗೆ. ಅಗೇನ್ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ y1 ಈಕ್ವಲ್ ಟು 0. 1/2 ಟೇಕ್ ಇಟ್ ಆಸ್ ಕಾಮನ್. ಆ 2ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 2 ಇಂಟು 0 ಇಸ್ 0 ಆಗುತ್ತೆ. ಸೊ ದೆನ್ y1 ಈಕ್ವಲ್ ಟು ಈ 1/√x ಇದೆಯಲ್ಲ ಅದನ್ನು ರೈಟ್ ಸೈಡ್ ಶಿಫ್ಟ್ ಮಾಡಿದರೆ ಮೈನಸ್ 1/√x ಆಗುತ್ತೆ. ಮೈನಸ್ 1/√x ಡಿವೈಡೆಡ್ ಬೈ 1/√y ಡಿನಾಮಿನೇಟರಲ್ಲಿ. ನೆಕ್ಸ್ಟ್ ಇಲ್ಲಿ 2 ಕ್ಯಾನ್ಸಲ್ ಆಯಿತು. ರೂಟ್ ವೈ ಡಿವೈಡೆಡ್ ಬೈ √x ಈಕ್ವಲ್ ಟು ಮೈನಸ್ ಹೀಗೂ ಬರಿಬೋದು. ಓಕೆ, at a/4, a/4. So x is a/4 and y is a/4. ಸೊ ಅವಾಗ y1 ಏನಾಗುತ್ತೆ, -1 ಆಗುತ್ತೆ. ನೆಕ್ಸ್ಟು y2 ಅಂತ ಹೇಳಿದ್ರೆ ಇವಾಗ ಇಲ್ಲಿ ಏನು ಮಾಡಿದ್ದಾರೆ, ಲೈಕ್ ಅಂದರೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿರೋದು, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಬೇರೆ ಥರ ಬರುತ್ತೆ. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಇದಕ್ಕೆ y2 ಈಕ್ವಲ್ ಟು ಫಸ್ಟು ಓವರಾಲ್ ಡಿಫ್ರೆನ್ಷಿಯೇಟ್ ಮಾಡಬೇಕು. -1 ಡಿವೈಡೆಡ್ ಬೈ 2 ರೂಟ್ ಸ್ಕ್ವೇರ್ ರೂಟ್ ಆಫ್ y/x ಅಂತ ಬರೀರಿ, ಗೊತ್ತಾಯ್ತಲ್ಲ. ಆಮೇಲೆ ಏನು ಮಾಡಬೇಕು, ಇಂಟು ಮತ್ತು y/xಗೆ ಮಾತ್ರ ಈಗ ಕೋಶೆಂಟ್ ರೂಲು. ಡಿನಾಮಿನೇಟರ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ದಿ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್. ಈ ಥರ ಬರುತ್ತೆ. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಹೀಗೆ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಹೀಗೆ. ಒಟ್ಟಲ್ಲಿ ಎರಡು ಫೈನಲ್ ಆನ್ಸರ್ ಮಾತ್ರ ಸೇಮ್ ಇರುತ್ತೆ ಅಷ್ಟೆ. ಅಂದರೆ ಪಾಯಿಂಟ್ಸ್ ಅಪ್ಲೈ ಮಾಡಿ. ಸೊ ಇವಾಗ 4/a ಬರುತ್ತೆ. ಅಟ್ a/4, a/4. ಸೊ ಎಕ್ಸ್ ಪಾಯಿಂಟ್ ಈಸ್ a/4 ಆ್ಯಂಡ್ y ಪಾಯಿಂಟ್ ಈಸ್ a/4. ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 4/a ಬರುತ್ತೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟಿಂಗ್ ದೀಸ್ ಇನ್ ದಿ ಫಾರ್ಮುಲಾ ಫಾರ್ ದಿ ಸೆಂಟರ್ ಆಫ್ ಕರ್ವೇಚರ್. ಇದನ್ನು ಇವಾಗ ಸೆಂಟರ್ ಆಫ್ ಕರ್ವೇಚರ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಸೆಂಟರ್ ಆಫ್ ಕರ್ವೇಚರ್ದು ಫಾರ್ಮುಲಾ ಬಂದು ಎಕ್ಸ್ ಬಾರ್ ಈಕ್ವಲ್ ಟು ಎಕ್ಸ್ ಮೈನಸ್ y1 ಡಿವೈಡೆಡ್ ಬೈ y2 ಇಂಟು 1 ಪ್ಲಸ್ y1 ಸ್ಕ್ವೇರ್. ಸೊ ಎಕ್ಸ್ ಅಂದರೆ a/4 ಮೈನಸ್ ಪ್ಲಸ್ ಆಯಿತು. ಸೊ ಎಕ್ಸ್ ಈಸ್ a/4 ಮೈನಸ್ y1 ಈಸ್ y1 ಇಲ್ಲಿ -1 ಅಂತ ಇದೆಯಲ್ಲ, ಮೈನಸ್ ಪ್ಲಸ್ 1 ಆಗುತ್ತೆ. ಇಲ್ಲಿ a/4 ಮೈನಸ್ ಪ್ಲಸ್ y1 ಈಸ್ ಪ್ಲಸ್ -1 ಅಂದರೆ ಅದು ಮೈನಸ್ ಪ್ಲಸ್ ಆಗುತ್ತೆ. 1 ಡಿವೈಡೆಡ್ ಬೈ y2 ಈಸ್ 4/a 4 ಡಿವೈಡೆಡ್ ಬೈ a ಇಂಟು 1 ಪ್ಲಸ್ y1 ಸ್ಕ್ವೇರ್ ಅಂತ ಹೇಳಿದ್ರೆ -1 ಸ್ಕ್ವೇರ್ ಇಸ್ 1 ಆಯಿತು. ಈಕ್ವಲ್ ಟು a ಡಿವೈಡೆಡ್ ಬೈ 4 ಪ್ಲಸ್ ಇದು 1 ಡಿವೈಡೆಡ್ ಬೈ 4/a ಇದೆಯಲ್ಲ, a ಈಸ್ ಗೋಸ್ ಟು ನ್ಯೂಮರೇಟರ್ ಅಂದರೆ a ಡಿವೈಡೆಡ್ ಬೈ 4 ಇಂಟು 2 ಆಗುತ್ತೆ. 1 + 1 is 2. ಓಕೆ, ಸೊ 2a ಪ್ಲಸ್ a ಈಸ್ 3a ಡಿವೈಡೆಡ್ ಬೈ 4. ನೆಕ್ಸ್ಟು y ಬಾರ್ ಫಾರ್ಮುಲಾ ಬಂದು y ಬಾರ್ ಈಕ್ವಲ್ ಟು y ಪ್ಲಸ್ y1 ಡಿವೈಡೆಡ್ y ಪ್ಲಸ್ 1 ಪ್ಲಸ್ y1 ಸ್ಕ್ವೇರ್ 1 ಪ್ಲಸ್
y1 square divided by y2. So this is the formula y bar. Y bar equal to y plus 1 plus y1 square divided by y2. So y is a by 4 plus 1 plus y1. y1 square ಅಂತ y1 ಅಂದರೆ -1, y1 square ಅಂತ ಹೇಳಿದ್ರೆ -1 ಹೋಲ್ ಸ್ಕ್ವೇರ್ ಮಾಡಿದರೆ +1 ಆಗುತ್ತೆ, ಡಿವೈಡೆಡ್ ಬೈ y2. y2 is 4/a. ಅರ್ಥ ಆಯ್ತಲ್ಲ. ನೆಕ್ಸ್ಟ್ a/4 ಇದು ಫಸ್ಟ್ ಟರ್ಮ್ ಹಾಗೆ ಬರೀರಿ. 1 plus 1 is 2a divided by 4/a ಇರುತ್ತಲ್ಲ, a goes to numerator ಆಗುತ್ತೆ. ಸೊ a plus 2a that is 3a divided by 4. Next center of curvature is x bar comma y bar. So x bar is 3a by 4 and y bar is 3a by 4. Next we shall substitute the values of y1 and y2 in the formula for rho. So rho the formula ಬಂದು radius of curvature ದು. So 1 minus y1 square 1 plus ಆಗುತ್ತಿದೆ 1 plus y1 square to the power of 3/2 divided by y2. This is the formula. Radius of curvature equal to 1 plus y1 square to the power of 3/2 divided by y2. So 1 ಹಾಕೊಳ್ಳಿ, y1 ಅಂತ ಹೇಳಿದ್ರೆ -1 ಅಲ್ಲೆಲ್ಲೋ ಇದೆ, ಸ್ಕ್ವೇರ್ ಮಾಡಿದರೆ 1 ಆಗುತ್ತೆ, ಟು ದ ಪವರ್ ಆಫ್ 3/2 divided by y2. y2 is 4/a. Next a goes to numerator. 1 plus 1 is 2. 2 to the power of 3/2 is 2√2 divided by 4. So then 2 1s are 2 2s are. ಮತ್ತೆ 2 ಅಂತ ಹೇಳಿದ್ರೆ √2 into √2. ಸೊ ಇಲ್ಲೊಂದು √2 ಕ್ಯಾನ್ಸಲ್ ಆಗುತ್ತೆ, a divided by √2 ಆಗುತ್ತೆ. ಸರ್ಕಲ್ ಆಫ್ ಕರ್ವೇಚರ್ ಅಂತ ಹೇಳಿದ್ರೆ x minus x bar whole square plus y minus y bar whole square equal to rho square. ಸೊ ರೋ ಅಂತ ಹೇಳಿದ್ರೆ ಇಲ್ಲಿದೆಯಲ್ಲ ರೇಡಿಯಸ್ ಆಫ್ ಕರ್ವೇಚರ್ದು ಎಷ್ಟು, a/2 a/√2 ಹೋಲ್ ಸ್ಕ್ವೇರ್ ಮಾಡಬೇಕು. ಆಗ ಎಗೆ ಸ್ಕ್ವೇರ್ ಮಾಡಿದರೆ a ಸ್ಕ್ವೇರ್ ಆಗುತ್ತೆ, √2ಗೆ ಹೋಲ್ ಸ್ಕ್ವೇರ್ ಮಾಡಿದರೆ ಆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 2 ಆಯಿತು. ದಸ್ ದಿ ಸೆಂಟರ್ ಆ್ಯಂಡ್ ಸರ್ಕಲ್ ಆಫ್ ಕರ್ವೇಚರ್ ಈಸ್ ಗಿವನ್ ಬೈ. ಸೊ ಸೆಂಟರ್ದು ಅಂದರೆ ಇದು x bar, y bar. x bar, y bar ಇದು ಗೊತ್ತಾಯ್ತಲ್ಲ. x bar is 3a/4 ಆ್ಯಂಡ್ y bar is 3a/4. ಆ್ಯಂಡ್ ಸರ್ಕಲ್ ಆಫ್ ಕರ್ವೇಚರ್ ಅಂತ ಹೇಳಿದ್ರೆ x minus x bar whole square plus y minus y bar whole square equal to rho square. This is the formula. ಗೊತ್ತಾಯ್ತಲ್ಲ, ಇದು ಸರ್ಕಲ್ ಆಫ್ ಕರ್ವೇಚರ್ ಫಾರ್ಮುಲಾ. ದಿಸ್ ಇಸ್ ದ ಸೆಂಟರ್ದು x bar, y bar. Okay, thank you so much.